ಜನಾಭಿಪ್ರಾಯವೂ ಕೂಡ ಹಾಗೆ ಮುಖ್ಯ. ಇನ್ನು ಜನಾಭಿಪ್ರಾಯದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಮೊದಲ ಕಾಲರ್ ಯೋಗೇಶ್ ಕರೆ ಮಾಡಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಪ್ರತಿಯೊಂದಕ್ಕೂ ಕೂಡ ದೆಹಲಿಯತ್ತ ಮುಖ ಮಾಡಿ ಮೇಲ್ ನೋಡಿಕೊಂಡು ಹೈಕಮಾಂಡ್ ಆರ್ಡರ್ ಬರುತ್ತೆ, ಹೈಕಮಾಂಡ್ ಹೇಳುತ್ತೆ ಅನ್ನೋ ಪಕ್ಷ ಬೇಕಾ, ಇಲ್ಲ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಅಗತ್ಯತೆ ಇದೆಯಾ? ಮೇಡಮ್, ಈಗಾಗಲೇ ನೀವು ಸಾಕಷ್ಟು ಇಂದಿನ ಏನು ಘಟಾನುಘಟಿ ನಾಯಕರು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿ ಮಕಾಡೆ ಮಲಗಿದ್ದನ್ನ ತಾವು ಎಲ್ಲ ತೋರಿಸಿದ್ರಿ. ನಾವು ಹಿಂದೆ ಸಹ ನಾವು ನೋಡಿದ್ದೇವೆ. ಏನಾಗಿದೆ ಮೇಡಮ್, ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣ ಏನಾಗಿದೆ ಅಂದ್ರೆ ಜಾತಿಯ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್. ಅನೇಕ ನೀವು ಈಗ ನಮ್ಮ ಬ್ರದರ್ ಅಲ್ಲಿ ಹೋಗ್ತಾ ಇರ್ತಾರ ಕ್ಷೇತ್ರಗಳಲ್ಲಿ, ನಾನು ನೋಡ್ತಾ ಇರ್ತೀನಿ ವಾರ್ಡ್ಗಳಲ್ಲೆಲ್ಲ ಹೋಗ್ತಾ ಇರ್ತಾರೆ. ಕೆಲವೊಂದು ಕ್ಷೇತ್ರದಲ್ಲಿ ಅವ್ರು ಕೆಲಸನೇ ಮಾಡಿಲ್ಲ, ಆದ್ರೂ ಜನ ಅವ್ರಿಗೆ ವೋಟ್ ಹಾಕ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಜಾತಿಯ ವ್ಯವಸ್ಥೆ ಉಂಟಲ್ಲ ಮೇಡಮ್, ಜನರಲ್ಲಿ ಭಯಂಕರ ಬೇರೂರುತ್ತಿದೆ. ಈಗ ನಮ್ಮ ತಮಿಳುನಾಡಿನಲ್ಲಿ ಜಾತಿ ನೋಡಲ್ಲ ಮೇಡಮ್. ನಾನು ನೋಡಿದನಲ್ಲ, ಬಹುತೇಕ ತಮಿಳುನಾಡು ಈಗೇನು ಪ್ರಾದೇಶಿಕ ಪಕ್ಷಗಳಲ್ಲಿ ಅವರು ಜಾತಿ ನೋಡಲ್ಲ. ಅಲ್ಲಿ ಸಿದ್ಧಾಂತಗಳು ನೋಡ್ತಾರೆ. ಈಗ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಇರ್ಬೋದು, ಅವು ಬೇರೆ ಬೇರೆ ಈ ಏನು ಸಾಮಾಜಿಕ ಹೋರಾಟಗಾರರ ಚಿಂತನೆಗಳನ್ನ ಬಹಳ ಅಳವಡಿಸಿಕೊಂಡಿದ್ದಾರೆ ಮೇಡಮ್. ಅವರು ಮುಂದೆ ಬದಲೇ ಅವರು ಹಾಗಾಗಿ ಅಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ ಮೇಡಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐತಲ್ಲ ಮೇಡಮ್, ಜಾತಿ ಬಹಳ ಪೆಟ್ಟು ಕೊಡ್ತಾ ಇದೆ ಮೇಡಮ್. ಇದು ಗ್ರಾಮೀಣ ಪ್ರದೇಶದಲ್ಲೂ ಸಹ ನೀವು ಹೋಗಿ ಮೇಡಮ್, ನಿಜವಾಗ್ಲೂ ಜನರ ಅಭಿಪ್ರಾಯಗಳು ಅವ್ರ ಜಾತಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಮೇಡಮ್. ವಲಸೆ ಬಂದ ವ್ಯಕ್ತಿ ಇದಾರೆ ಮೇಡಮ್. ಗೋವಾದಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಮಾಧ್ಯಮದವರು, ವಲಸೆ ಬಂದ ವ್ಯಕ್ತಿ ಅಲ್ಲಿ ನಮ್ಮ ಜಾತಿಯ ಓಟ ನಿಂತಿದ್ದೇನೆ, ನಾವು ಅಲ್ಲಿ ಹೋಗ್ಬೇಕು ಅಂತ ಮೇಡಮ್. ಅವನ್ ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡಿದ್ದೇನೆ, ಅಥವಾ ನಮ್ಮ ಕ್ಷೇತ್ರ ಅಭಿವೃದ್ಧಿಯಾಗಿದೆಯಾ, ಅವರಿಂದ ನಮ್ಗೆ ಏನಾದ್ರೂ ಸಮಾಜಕ್ಕೆ ಒಳ್ಳೇದಾಗಿದೆ ಅಥವಾ ನಮಗೆ ಒಳ್ಳೇದೇ ಅಥವಾ ನಮಗೆ ಅದನ್ನ ಯೋಚನೆ ಮಾಡಲ್ಲ ಮೇಡಮ್. ಹಾಗಾಗಿ ನಮ್ಮ ಏನ್ ಪ್ರಾದೇಶಿಕ ಪಕ್ಷಗಳು ವಿಫಲಾಗಲಿಕ್ಕೆ ಕಾರಣ ಏನು ಅಂದ್ರೆ ಒಂದು ಜಾತಿಯ ವ್ಯವಸ್ಥೆ ಮೇಡಮ್ ಮತ್ತು ಹಣಬಲ. ಮತ್ತೆ ಏನಾಗಿದೆ ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಚುನಾವಣೆಗಳು ಈಗ ಹಣ ಇಲ್ಲದಲ್ಲಿ ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಮಟ್ಟಿಗೆ ಹೋಗಿದಾವೆ ಮೇಡಮ್. ಈಗ ನಮ್ಮ ಈಗ ಫಿಲಂ ಸ್ಟಾರ್ಗಳಲ್ಲೇ ಹೇಳ್ತಾರೆ, ಪಾಪ ಉಪೇಂದ್ರ ಸರ್ ಬಗ್ಗೆ ತಾವೆಲ್ಲ ಹೇಳ್ತಾ ಇದ್ದಾರೆ, ಒಳ್ಳೆ ಜನ ಇಲ್ಲ ಅಂತ ಹೇಳುದಿಲ್ಲ ಮೇಡಮ್. ಪಾಪ ಭಾರಿ ಕಷ್ಟ ಮೇಡಮ್. ರಾಮಕೃಷ್ಣ ಹೆಗಡೆಯವರ ನಂತರ ಉಂಟಲ್ಲ ಮೇಡಮ್, ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ಬೇಕಿತ್ತು, ಬಟ್ ಪ್ರಾದೇಶಿಕ ಪಕ್ಷಗಳು ಬಲಾಢ್ಯ ಆಗ್ಬೇಕಿತ್ತು, ಆಗ್ಲಿಲ್ಲ ಮೇಡಮ್. ಒಂದು ಜನ ಎಲ್ಲೋ ಒಂದು ಕಡೆ ಈ ಜಾತಿಯ ವ್ಯವಸ್ಥೆಗೆ ಹೊಂದಿಕೊಂಡಿರೋದ್ರಿಂದ, ಈ ಜಾತಿ ವ್ಯವಸ್ಥೆ ಬಲವಾಗಿ ಬೇರೂರೋದ್ರಿಂದ ಅದೇನೋ ಈಗ ಇವ್ರು ಹೇಳ್ತಾರಲ್ಲ ಮೇಡಮ್, ಈ ಮೂರ್ಖರ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಮೇಡಮ್. ನಮ್ಮ ನೆಲ್ಸನ್ ಮಂಡೇಲಾ. ಆಲ್ ರೈಟ್ ಯೋಗೇಶ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಎಸ್, ಅಭಿಷೇಕ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅಭಿಷೇಕ್, ಪ್ರಾದೇಶಿಕ ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಪ್ರಮುಖನಾ, ಮತ್ತೆ ಅದು ಸಾಧ್ಯನಾ? ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಈಗ ಬಿಜೆಪಿ ಏನಿದೆ ಇದರಲ್ಲೇ ಒಳಜಗಳಗಳು ಮತ್ತೆ ಇತರೆ ತೊಂದರೆಗಳೆಲ್ಲ ಅನುಭವಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಈಗ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರಿದೆ. ನಾನೇ ಸ್ವಂತವಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ತುಂಬಾ ಭ್ರಷ್ಟಾಚಾರ ನಡೀತಾ ಕೇಳುಪಟ್ಟೆ ನೋಡು ಇದ್ದೀನಿ. ಸೊ ಹಾಗಾಗಿ ಒಂದು ಪ್ರಬಲವಾದ ರಾಜಕೀಯ ಪಕ್ಷ, ಅದು ಕರ್ನಾಟಕದ ನೆಲ ಜಲ ಭಾಷೆ ಹಾಗೂ ಜನಗಳ ಕಷ್ಟ ನಷ್ಟಗಳನ್ನ ಕೇಳುವಂತ ಒಂದು ಪಕ್ಷ ಹಾಗೂ ಯುವಕರ ಗುಂಪು ಮತ್ತು ಎಲ್ಲಾ ವರ್ಗದ ಜನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪಕ್ಷ ಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಅಭಿಷೇಕ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ನೋಡಿ, ಉಪೇಂದ್ರ ಅವರ ಟಾಪಿಕ್ ಅನ್ನ ನಾವು ಮಾತಾಡ್ತಾ ಇದ್ವಿ. ಮೊನ್ನೆ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಅವ್ರು ಬಂದು ಕುತ್ಕೊಂಡು ಮಾತಾಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ 2002ರಲ್ಲಿ ಅನ್ಸುತ್ತೆ ಅವರೊಂದು ಕೆಪಿಜೆಪಿ ಪಾರ್ಟಿಯನ್ನ ಕಟ್ತಾರೆ, ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅಂತ. ಅಂದ್ರೆ ಪ್ರಜಾಕೀಯ ತತ್ವ ಇತ್ತು. ಅದನ್ನ ಉಪೇಂದ್ರ ಅವರೇ 2017 ಶುರು ಮಾಡ್ತಾರೆ. ಆಮೇಲೆ ಒಂದು ವರ್ಷದಲ್ಲೇ ಅದೇನೋ 2002ರಲ್ಲಿ ಅದನ್ನ 2005ರಲ್ಲಿ ಅದನ್ನ ಶುರು ಮಾಡ್ತಾರೆ ಕೆಪಿಜೆಪಿ. ಅವಾಗ್ಲೇನೆ ಅದು ಒಂದಷ್ಟು ಜನರಿಗೆ ಅದನ್ನ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದ್ರಿಂದ ಹೊರಗೆ ಬಂದು ಕರ್ನಾಟಕ ಪ್ರಜಾಕೀಯ ಪಕ್ಷವನ್ನ ಅವರು ಸ್ಥಾಪನೆಯನ್ನ ಮಾಡೋದು, ಕಂಪ್ಲೀಟ್ ಆಗಿ ಸ್ವತಂತ್ರವಾಗಿ ಒಂದಷ್ಟು ಐಡಿಯಾಲಜಿಗಳನ್ನ ಇಟ್ಕೊಂಡು ಆರಂಭವನ್ನ ಮಾಡ್ತಾರೆ. ಸೊ ಅದು ಕೂಡ ಏನು ಅಂತ ಯಶಸ್ಸು ಕಾಣಲಿಲ್ಲ. ಜನಾಭಿಪ್ರಾಯವೂ ಕೂಡ ಹಾಗೆ ಮುಖ್ಯ. ಇನ್ನು ಜನಾಭಿಪ್ರಾಯದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಮೊದಲ ಕಾಲರ್ ಯೋಗೇಶ್ ಕರೆ ಮಾಡಿದ್ದಾರೆ. ಯೋಗೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಪ್ರತಿಯೊಂದಕ್ಕೂ ಕೂಡ ದೆಹಲಿಯತ್ತ ಮುಖ ಮಾಡಿ ಮೇಲ್ ನೋಡಿಕೊಂಡು ಹೈಕಮಾಂಡ್ ಆರ್ಡರ್ ಬರುತ್ತೆ, ಹೈಕಮಾಂಡ್ ಹೇಳುತ್ತೆ ಅನ್ನೋ ಪಕ್ಷ ಬೇಕಾ, ಇಲ್ಲ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಅಗತ್ಯತೆ ಇದೆಯಾ? ಮೇಡಮ್, ಈಗಾಗಲೇ ನೀವು ಸಾಕಷ್ಟು ಇಂದಿನ ಏನು ಘಟಾನುಘಟಿ ನಾಯಕರು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿ ಮಕಾಡೆ ಮಲಗಿದ್ದನ್ನ ತಾವು ಎಲ್ಲ ತೋರಿಸಿದ್ರಿ. ನಾವು ಹಿಂದೆ ಸಹ ನಾವು ನೋಡಿದ್ದೇವೆ. ಏನಾಗಿದೆ ಮೇಡಮ್, ನಮ್ಮ ಕರ್ನಾಟಕ ರಾಜ್ಯ ರಾಜಕಾರಣ ಏನಾಗಿದೆ ಅಂದ್ರೆ ಜಾತಿಯ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್.
ಅನೇಕ ನೀವು ಈಗ ನಮ್ಮ ಬ್ರದರ್ ಅಲ್ಲಿ ಹೋಗ್ತಾ ಇರ್ತಾರೆ ಕ್ಷೇತ್ರಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ವಾರ್ಡ್ಗಳಲ್ಲೆಲ್ಲ ಹೋಗ್ತಾ ಇರ್ತಾರೆ. ಕೆಲವೊಂದು ಕ್ಷೇತ್ರದಲ್ಲಿ ಅವ್ರು ಕೆಲಸನೇ ಮಾಡಿಲ್ಲ, ಆದ್ರೂ ಜನ ಅವ್ರಿಗೆ ವೋಟ್ ಹಾಕ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಜಾತಿ ವ್ಯವಸ್ಥೆ ಉಂಟಲ್ಲ ಮೇಡಮ್, ಜನರಲ್ಲಿ ಭಯಂಕರ ಬೇರೂರುತ್ತಿದೆ. ಈಗ ನಮ್ಮ ತಮಿಳುನಾಡಿನಲ್ಲಿ ಜಾತಿ ನೋಡಲ್ಲ ಮೇಡಮ್, ನಾನು ನೋಡಿದನಲ್ಲ ಬಹುತೇಕ ತಮಿಳುನಾಡು ಈಗ ಏನು ಪ್ರಾದೇಶಿಕ ಪಕ್ಷಗಳಲ್ಲಿ ಅವರು ಜಾತಿ ನೋಡಲ್ಲ, ಅಲ್ಲಿ ಸಿದ್ಧಾಂತಗಳು ನೋಡ್ತಾರೆ. ಈಗ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಇರ್ಬೋದು, ಅವು ಬೇರೆ ಬೇರೆ ಈ ಏನು ಸಾಮಾಜಿಕ ಹೋರಾಟಗಾರರ ಚಿಂತನೆಗಳನ್ನ ಬಹಳ ಅಳವಡಿಸಿಕೊಂಡಿದ್ದಾರೆ ಮೇಡಮ್ ಅವರು ಮುಂದೆ ಮೊದಲೇ ಅವರು. ನಿಜ ನಿಜ. ಹಾಗಾಗಿ ಅಲ್ಲಿ ಅವರು ಯಶಸ್ಸು ಕಂಡಿದ್ದಾರೆ ಮೇಡಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐತಲ್ಲ ಮೇಡಮ್, ಜಾತಿ ಬಹಳ ಪೆಟ್ಟು ಕೊಡ್ತಾ ಇದೆ ಮೇಡಮ್. ಇದು ಗ್ರಾಮೀಣ ಪ್ರದೇಶದಲ್ಲೂ ಸಹ ನೀವು ಹೋಗಿ ಮೇಡಮ್, ನಿಜವಾಗ್ಲೂ ಜನರ ಅಭಿಪ್ರಾಯಗಳು ಅವ್ರ ಜಾತಿ ಮೇಲೆ ಡಿಪೆಂಡ್ ಆಗಿರ್ತಾನೆ ಮೇಡಮ್. ವಲಸೆ ಬಂದ ವ್ಯಕ್ತಿ ಇದಾರೆ ಮೇಡಮ್, ಗೋವಾದಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಮಾಧ್ಯಮದವರು, ವಲಸೆ ಬಂದ ವ್ಯಕ್ತಿ ಅಲ್ಲಿ ನಮ್ಮ ಜಾತಿಯವರು ಓಟ ನಿಂತಿದ್ದಾನೆ, ನಾವು ಅಲ್ಲಿ ಹೋಗ್ಬೇಕು ಅಂತ ಮೇಡಮ್. ಅವನು ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾನೆ ಅಥವಾ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ, ಅವನಿಂದ ನಮ್ಗೆ ಏನಾದ್ರೂ ಸಮಾಜಕ್ಕೆ ಒಳ್ಳೇದಾಗಿದೆಯಾ ಅಥವಾ ನಮಗೆ ಒಳ್ಳೇದೇ ಅಥವಾ ನಮಗೆ ಅದನ್ನ ಯೋಚನೆ ಮಾಡಲ್ಲ ಮೇಡಮ್. ಹಾಗಾಗಿ ನಮ್ಮ ಏನ್ ಪ್ರಾದೇಶಿಕ ಪಕ್ಷಗಳು ವಿಫಲಾಗ್ಲಿಕ್ಕೆ ಕಾರಣ ಏನು ಅಂದ್ರೆ ಒಂದು ಜಾತಿ ವ್ಯವಸ್ಥೆ ಮೇಡಮ್ ಮತ್ತು ಹಣಬಲ. ಮತ್ತೆ ಏನಾಗಿದೆ ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ, ಚುನಾವಣೆಗಳು ಈಗ ಹಣ ಇಲ್ಲದಲ್ಲಿ ನಡೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಮಟ್ಟಿಗೆ ಹೋಗಿದಾವೆ ಮೇಡಮ್. ಈಗ ನಮ್ಮ ಈಗ ಫಿಲಂ ಸ್ಟಾರ್ಗಳಲ್ಲೇ ಹೇಳ್ತಾರೆ, ಪಾಪ ಉಪೇಂದ್ರ ಸರ್ ಬಗ್ಗೆ ತಾವೆಲ್ಲ ಹೇಳ್ತಿದ್ದಾರೆ, ಒಳ್ಳೆ ಜನ ಇಲ್ಲ ಅಂತ ಹೇಳುದಿಲ್ಲ ಮೇಡಮ್. ಪಾಪ ಭಾರಿ ಕಷ್ಟ ಮೇಡಮ್. ರಾಮಕೃಷ್ಣ ಹೆಗಡೆಯವರ ನಂತರ ಉಂಟಲ್ಲ ಮೇಡಮ್, ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ಬೇಕಿತ್ತು, ಬಟ್ ಪ್ರಾದೇಶಿಕ ಪಕ್ಷಗಳು ಬಲಾಢ್ಯ ಆಗ್ಬೇಕಿತ್ತು, ಆಗ್ಲಿಲ್ಲ ಮೇಡಮ್. ಒಂದು ಜನ ಎಲ್ಲೋ ಒಂದು ಕಡೆ ಈ ಜಾತಿಯ ವ್ಯವಸ್ಥೆಗೆ ಹೊಂದಿಕೊಂಡಿರೋದ್ರಿಂದ, ಈ ಜಾತಿ ವ್ಯವಸ್ಥೆ ಬಲವಾಗಿ ಬೇರೂರೋದ್ರಿಂದ ಅದೇನೋ ಈಗ ಇವ್ರು ಹೇಳ್ತಾರಲ್ಲ ಮೇಡಮ್, ಈ ಮೂರ್ಖರ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಮೇಡಮ್. ನಮ್ಮ ನೆಲ್ಸನ್ ಮಂಡೇಲಾ. ಆಲ್ ರೈಟ್, ಯೋಗೇಶ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಎಸ್, ಅಭಿಷೇಕ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅಭಿಷೇಕ್, ಪ್ರಾದೇಶಿಕ ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಪ್ರಮುಖನಾ, ಮತ್ತೆ ಅದು ಸಾಧ್ಯನಾ? ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಈಗ ಬಿಜೆಪಿ ಏನಿದೆ ಇದರಲ್ಲೇ ಒಳಜಗಳಗಳು ಮತ್ತೆ ಇತರೆ ತೊಂದರೆಗಳೆಲ್ಲ ಅನುಭವಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಈಗ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರಿದೆ. ನಾನೇ ಸ್ವಂತವಾಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ತುಂಬಾ ಭ್ರಷ್ಟಾಚಾರ ನಡೀತಾ ಕೇಳುಪಟ್ಟೆ ನೋಡು ಇದೀನಿ. ಸೊ ಹಾಗಾಗಿ ಒಂದು ಪ್ರಬಲವಾದ ರಾಜಕೀಯ ಪಕ್ಷ, ಅದು ಕರ್ನಾಟಕದ ನೆಲ ಜಲ ಭಾಷೆ ಹಾಗೂ ಜನಗಳ ಕಷ್ಟ ನಷ್ಟಗಳನ್ನ ಕೇಳುವಂತ ಒಂದು ಪಕ್ಷ ಹಾಗೂ ಯುವಕರ ಗುಂಪು ಮತ್ತು ಎಲ್ಲಾ ವರ್ಗದ ಜನಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪಕ್ಷ ಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕಾಗಿ. ನೋಡಿ, ಉಪೇಂದ್ರ ಅವರ ಟಾಪಿಕ್ ಅನ್ನ ನಾವು ಮಾತಾಡ್ತಾ ಇದ್ವಿ ಮೊನ್ನೆ. ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಅವ್ರು ಬಂದು ಕುತ್ಕೊಂಡು ಮಾತಾಡಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ 2002ರಲ್ಲಿ ಅನ್ಸುತ್ತೆ ಅವರೊಂದು ಕೆಪಿಜೆಪಿ ಪಾರ್ಟಿಯನ್ನ ಕಟ್ತಾರೆ, ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅಂತ. ಅಂದ್ರೆ ಪ್ರಜಾಕೀಯ ತತ್ವ ಇತ್ತು, ಅದನ್ನು ಉಪೇಂದ್ರ ಅವರೇ 2017 ಶುರು ಮಾಡ್ತಾರೆ. ಆಮೇಲೆ ಒಂದು ವರ್ಷದಲ್ಲೇ ಅದೇನೋ 2002ರಲ್ಲಿ ಅದನ್ನ 2005ರಲ್ಲಿ ಅದನ್ನು ಶುರು ಮಾಡ್ತಾರೆ ಕೆಪಿಜೆಪಿ. ಅವಾಗ್ಲೇನೆ ಅದು ಒಂದಷ್ಟು ಜನರಿಗೆ ಅದನ್ನ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದರಿಂದ ಹೊರಗೆ ಬಂದು ಕರ್ನಾಟಕ ಪ್ರಜಾಕೀಯ ಪಕ್ಷವನ್ನ ಅವರು ಸ್ಥಾಪನೆಯನ್ನ ಮಾಡೋದು, ಕಂಪ್ಲೀಟ್ ಆಗಿ ಸ್ವತಂತ್ರವಾಗಿ ಒಂದಷ್ಟು ಐಡಿಯಾಲಜಿಗಳನ್ನ ಇಟ್ಕೊಂಡು ಆರಂಭವನ್ನ ಮಾಡ್ತಾರೆ. ಸೊ ಅದು ಕೂಡ ಏನು ಅಂತ ಯಶಸ್ಸು ಕಾಣ